ಕಲಬುರಗಿಯ PWD ಚೀಫ್ ಇಂಜಿನಿಯರ್ ಜಗನ್ನಾಥ ಹಲಿಮ್ಗೆ ಅವ್ರ ಮನೆ ಮೇಲೂ ಕೂಡ ರೇಡ್ ಆಗಿದೆ. 2 ಕೆಜಿಗೂ ಅಧಿಕ ಬೆಳ್ಳಿ, ಅಪಾರ ಪ್ರಮಾಣದ ಹಣ ಪತ್ತೆಯಾಗಿದೆ. ಕೀ ಇಲ್ಲದೆ ಲಾಕರ್ ಅನ್ನು ಹೊಡಿತಾ ಇದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು ಅನ್ನೋದು ಗೊತ್ತಾಗ್ತಾ ಇದೆ. ಆಳಂದದಲ್ಲಿ 30 ಎಕರೆ ಜಮೀನು ಪತ್ತೆಯಾಗಿದೆ. ಬೀದರ್, ಬಸವ ಕಲ್ಯಾಣದಲ್ಲೂ ಕೂಡ ಅಪಾರ ದಾಖಲೆಗಳು ಪತ್ತೆ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಬೆಂಗಳೂರಿನ ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಇಲಾಖೆಯ ಮುಖ್ಯ ಯೋಜನಾಧಿಕಾರಿಯಾಗಿದ್ದಾರೆ. ಕಲಬುರಗಿಯ NGO ಕಾಲೋನಿಯ ಮನೆ ಸೇರಿ ಒಟ್ಟು 6 ಕಡೆಗಳಲ್ಲಿ ಲೋಕ ರೇಡ್ ನಡೆಸಿದೆ. ಬೆಂಗಳೂರು ಮನೆ, ಬೀದರ್ ಮನೆ, ಈ ಫಾರ್ಮ್ ಹೌಸ್ ಸೇರಿ 6 ಕಡೆಗಳಲ್ಲಿ ದಾಳಿ ಆಗಿರುವಂಥದ್ದು. ಕಲಬುರಗಿಯಲ್ಲಿ PWD ಚೀಫ್ ಇಂಜಿನಿಯರ್ ಜಗನ್ನಾಥ ಮನೆಯಲ್ಲಿ ಖಜಾನೆ ಪತ್ತೆಯಾಗಿದೆ. ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಯಾವ ಪ್ರಮಾಣದಲ್ಲಿ ನಗ, ನಾಣ್ಯ, ಬೆಳ್ಳಿ ವಸ್ತುಗಳು, ಬಂಗಾರ ತುಂಬಿ ತುಳುಕ್ತಾ ಇದೆ ಸರ್ಕಾರಿ ಅಧಿಕಾರಿ ಮನೆಯಲ್ಲಿ ಅಂಥೇಳಿ. ಮತ್ತೊಂದು ಕಡೆ ದಾಳಿಗೊಳಗಾಗಿರುವಂತಹ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿರುವಂತಹ ಅಧಿಕಾರಿಯ ಫೋಟೋವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಮನೆಯೊಳಗೆ ಒಂದು ಲಾಕರ್ ಇದೆಯಂತೆ, ಆ ಲಾಕರ್ಗೆ ಕೀನೇ ಇಲ್ವಂತೆ. ಅದನ್ನು ಈಗ ಒಡೆಯುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನು ಲಾಕರ್ನಲ್ಲಿ ಮತ್ತಿನ್ನೇನಿದೆಯೋ. ಜಗನ್ನಾಥ್ ಅಂಥೇಳಿ ಇವರ ಹೆಸರು. PWDಯ ಮುಖ್ಯ ಇಂಜಿನಿಯರ್ ಆಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರವೀಣ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರವೀಣ್, ಜಗನ್ನಾಥ್ ಮನೆ ಮೇಲೆ ಇವತ್ತು ರೇಡನ್ನು ಮಾಡಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಎಲ್ಲೆಲ್ಲಿ ರೇಡ್ ಆಗಿದೆ, ರೇಡ್ ಸಂದರ್ಭದಲ್ಲಿ ಏನೆಲ್ಲ ಸಿಕ್ಕಿದೆ ಅಂತ ಹೇಳಿ. ಪ್ರೇಮ್, ಕಲಬುರಗಿಯಲ್ಲಿರುವಂತಹ NGO ಕಾಲೋನಿಯ ಅವರ ಮನೆ ಸೇರಿದಂತೆ ಅವರು ಮೂಲತಃ ಬೀದರ್ನ ತಾಲೂಕಿನ ಧನ್ನೂರು ಗ್ರಾಮದವರಾಗಿದ್ದಾರೆ. ಧನ್ನೂರು ಗ್ರಾಮದಲ್ಲಿರುವಂತಹ ಫಾರ್ಮ್ ಹೌಸ್ ಆಗಿರ್ಬೋದು, ಬಸವ ಕಲ್ಯಾಣ ಸೇರಿದಂತೆ ಸದ್ಯ ಈಗ ಅವರು ಬೆಂಗಳೂರಿನ ರಾಜ್ಯ ಹೆದ್ದಾರಿಯ ಯೋಜನಾಧಿಕಾರಿ ಕಾರ್ಯನಿರ್ವಹಿಸ್ತಾ ಇದ್ದು ಅಲ್ಲಿ ಕುಟುಂಬ ಸಮೇತ ವಾಸವಾಗಿದ್ದಾರೆ. ಅಲ್ಲೂ ಕೂಡ ಒಟ್ಟು 6 ಕಡೆ ಏನಂದ್ರೆ ಜಗನ್ನಾಥ್ ಹಾಲಿಂಗೆಗೆ ಸಂಬಂಧಪಟ್ಟಂತ ಮನೆ, ಕಚೇರಿಗಳ ಮೇಲೆ ಈಗಾಗಲೇ ದಾಳಿ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಕಲಬುರಗಿಯ NGO ಕಾಲೋನಿಯಲ್ಲಿರುವಂತಹ ಈ ಒಂದು ಮನೆಯಲ್ಲಿ ಅಪಾರ ಪ್ರಮಾಣದ ಒಂದು ಕಡತಗಳು ಈಗಾಗಲೇ ಪತ್ತೆಯಾಗಿವೆ. ಅಂದರೆ ಧನ್ನೂರು ಗ್ರಾಮದಲ್ಲಿ ಸುಮಾರು 30 ಎಕರೆ ಜಮೀನು, ಕಲಬುರಗಿಯ ಈ ಒಂದು ಹೊರವಲಯದಲ್ಲಿರುವಂತಹ ಸುಮಾರು ಆ ಒಂದು ಕಡೆ ಒಂದು 15 ಎಕರೆ ಜಮೀನು, ಮತ್ತೆ ಅದೇ ರೀತಿ ಶ್ರೀನಿವಾಸ್ ಸರಡ್ಗಿ ಅಂತ ಹೇಳಿ ಆ ಒಂದು ಗ್ರಾಮವಿದೆ, ಅಲ್ಲೂ ಕೂಡ ಜಮೀನು ಪತ್ತೆಯಾಗಿದೆ. ಅಂದರೆ ಸುಮಾರು 7-8 ಗ್ರಾಮಗಳಲ್ಲಿ ಅಂದರೆ ಬೇರೆ ಬೇರೆ ಕಡೆ ಆಸ್ತಿ ಹೊಂದಿರುವಂತಹ ಎಲ್ಲ ಕಡತಗಳು ಪತ್ತೆಯಾಗಿವೆ. ಇನ್ನೊಂದು ಕಡೆ ಈಗ ಲೋಕಾಯುಕ್ತ ಪೊಲೀಸರು ಈ ಒಂದು ಮನೆಯ ಮೇಲ್ಭಾಗದಲ್ಲಿ ಈ ಕಡೆ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ, ಈ ಒಂದು ಕೋಠಡಿಯಲ್ಲಿ ಅಂದರೆ ಒಂದು ಲಾಕರ್ ಇತ್ತು. ಆ ಒಂದು ಲಾಕರ್ ತೆಗೆಸಿದಂತಹ ಸಂದರ್ಭದಲ್ಲಿ ಅಪಾರ ಪ್ರಮಾಣದ ಚಿನ್ನಾಭರಣ ಮತ್ತು ನಗದು ಹಣ ಕೂಡ ಪತ್ತೆಯಾಗಿದೆ. ಅದರಲ್ಲೂ ಕೂಡ ಗೋಲ್ಡ್ ಕಾಯಿನ್ ಮತ್ತು ಡೈಮಂಡ್ ರಿಂಗ್ಗಳು ಈ ಒಂದು ಟ್ರೆಜರಿಯಲ್ಲಿ ಈಗಾಗಲೇ ಪತ್ತೆಯಾಗಿದ್ದು, ಈಗಾಗಲೇ ಅಕ್ಕಸಾಲಿಗನನ್ನು ಕರೆಸಲು ಈಗಾಗಲೇ ಲೋಕಾಯುಕ್ತ ಪೊಲೀಸರು ಕೂಡ ಮುಂದಾಗ್ತಾ ಇದ್ದಾರೆ. ಪ್ರಮುಖವಾಗಿ ಏನಂದ್ರೆ ಎಷ್ಟು ಪ್ರಮಾಣದ ಚಿನ್ನಾಭರಣ ಇದೆ ಅಂತ ಹೇಳಿ ಅದು ಅಕ್ಕಸಾಲಿಗನಿಂದಲೇ ಒಂದು ಪರಿಶೀಲನೆಯನ್ನು ಮಾಡಿಸಬೇಕಾಗುತ್ತೆ. ಅದಕ್ಕೆ ಈಗ ಮುಂದಾಗಿದ್ದಾರೆ. ಈ ಕಡೆ ಭಾಗದಲ್ಲಿ ದೃಶ್ಯದಲ್ಲೂ ಕೂಡ ನೋಡ್ತಾ ಇದ್ದಾರೆ. ಈಗ ಜಗನ್ನಾಥ್ ಹಾಲಿಂಗೆ ಅವರ ಅಳಿಯ ಇದ್ದಾರೆ, ಅವರನ್ನ ಕರೆದುಕೊಂಡು ಏನಂದ್ರೆ ಸ್ಥಳ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಎಷ್ಟೆಲ್ಲ ಆ ಒಂದು ಹಣ ಮತ್ತು ಇದು ಎಲ್ಲ ಪತ್ತೆಯಾಗಿದೆ, ಮತ್ತೆ ಯಾವೆಲ್ಲ ಕಡತಗಳು ಸಿಕ್ಕಿವೆ ಎಂಬುದರ ಬಗ್ಗೆ ಇಂಚಿಂಚು ಮಾಹಿತಿಯನ್ನು ಲೋಕಾಯುಕ್ತ ಪೊಲೀಸರು ಏನಂದ್ರೆ ಈಗ ಕಲೆ ಹಾಕ್ತಾ ಇದ್ದಾರೆ. ಅದೇ ರೀತಿಯಾಗಿ ಅಕ್ಕಸಾಲಿಗನನ್ನು ಕರೆಸಿಕೊಂಡು ಈಗಾಗಲೇ ಅವರ ಮನೆಯಲ್ಲಿ ಪತ್ತೆಯಾಗಿರುವಂತಹ ಗೋಲ್ಡ್ ಕಾಯಿನ್ ಸುಮಾರು 30ಕ್ಕೂ ಹೆಚ್ಚು ಗೋಲ್ಡ್ ಕಾಯಿನ್ ಆಗಿರ್ಬೋದು, ಅದೇ ರೀತಿಯಾಗಿ ವೆರೈಟಿ ಆಗಿ ಸುಮಾರು 10ಕ್ಕೂ ಹೆಚ್ಚು ಡೈಮಂಡ್ ರಿಂಗ್ಗಳು ಪತ್ತೆಯಾಗಿವೆ. ಮತ್ತು ಅದೇ ರೀತಿಯಾಗಿ ಮತ್ತೆ ಇನ್ನಿತರ ಚಿನ್ನಾಭರಣ ಕೂಡ ಪತ್ತೆಯಾಗಿದ್ದು, ಆ ಎಲ್ಲ ಎಷ್ಟು ಪ್ರಮಾಣದ ಚಿನ್ನಾಭರಣಗಳು ಇವೆ ಎಂಬುದರ ಬಗ್ಗೆ ಅದು ಪರಿಶೀಲನೆಗೆ ಮುಂದಾಗಿದ್ದಾರೆ. ಆದರೆ ಪ್ರಮುಖವಾಗಿ ಏನಂದ್ರೆ ಕೋಟಿ ಮೌಲ್ಯದ ಕಡತಗಳು ಈಗಾಗಲೇ ಆಸ್ತಿಯ ಕಡತಗಳು ಪತ್ತೆಯಾಗಿವೆ. ಅದರಲ್ಲೂ ಕೂಡ ಬೇನಾಮಿಯಾಗಿ ಬೇರೆ ಬೇರೆಯವರ ಹೆಸರಿನಲ್ಲಿ ಜಗನ್ನಾಥ್ ಹಾಲಿಂಗೆ ಅವರ ಕುಟುಂಬದವರು ಆಸ್ತಿ ಖರೀದಿ ಮಾಡಿರುವಂತಹ ಪತ್ರಗಳು ಕೂಡ ಈಗಾಗಲೇ ಕಡತಗಳು ಈಗ ಲೋಕಾಯುಕ್ತ ಪೊಲೀಸರಿಗೆ ಪತ್ತೆಯಾಗಿದ್ದು, ಈಗ ಲೋಕಾಯುಕ್ತ ಪೊಲೀಸರು ಇನ್ನಷ್ಟು ತನಿಖೆಯನ್ನು ಮುಂದುವರಿಸಿದ್ದಾರೆ. ಒಟ್ಟು ಕಲಬುರಗಿ ಮತ್ತು ಬೀದರ್ ಈ 2 ಜಿಲ್ಲೆಯ ಒಂದು ಲೋಕಾಯುಕ್ತ ಪೊಲೀಸರು ಸೇರಿಕೊಂಡು ಈ ಒಟ್ಟು 6 ಕಡೆ ದಾಳಿ ಮುಂದುವರಿಸಿದ್ದಾರೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಪ್ರವೀಣ್ ತಮ್ಮೆಲ್ಲ ಮಾಹಿತಿಗಾಗಿ. PWDಯ ಮುಖ್ಯ ಇಂಜಿನಿಯರ್ ಆಗಿ ಜಗನ್ನಾಥ ಕೆಲಸವನ್ನು ನಿರ್ವಹಿಸ್ತಾ ಇದ್ರು. ಮೂಲತಃ ಬೀದರ್ನವರು. ಇವತ್ತು ಲೋಕ ರೇಡ್ ಮಾಡಿದಂತಹ ಸಂದರ್ಭದಲ್ಲಿ ಕಪ್ಪು ಖಜಾನೆಯೇ ಧರೆಗಿಳಿದು ಬಿಟ್ಟಿದೆ. ಮನೆಯೊಳಗೆ ಲಾಕರ್ ಓಪನ್ ಮಾಡ್ತಾ ಇದ್ದ ಹಾಗೆ ಕೆಜಿ ಬೆಳ್ಳಿ, ಬಂಗಾರ, ಕಂತೆ ದುಡ್ಡು ಈಗ ಲೋಕ ಅಧಿಕಾರಿಗಳ ಕೈಗೆ ಸಿಕ್ಕಿರುವಂಥದ್ದು.